ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿಜವಾಗ್ಲೂ ನಿಮ್ಮೆಲ್ಲರ ಮೋಟಿವೇಶನ್ ನನಗೆ ಆ ಒಂದು ಟೈಮಲ್ಲಿ ಅಗತ್ಯಕತೆ ಇತ್ತು ಆ್ಯಂಡ್ ನೀವು ಅದನ್ನು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯೇ ಕೊಟ್ಟಿದ್ರೆ ಆ್ಯಂಡ್ ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು. ಆ್ಯಂಡ್ ನಿಜವಾಗ್ಲೂ ನಿಮ್ಮನ್ನು ಪಡ್ಕೊಂಡಿರ್ತಕ್ಕಂತಹ ನಾನೇ ಧನ್ಯ ಅಂತ ಹೇಳ್ತಾ, ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತೊಮ್ಮೆ ಇವತ್ತಿನ ಮಂಡ್ಯ ನೈಟ್ ರೋ ಫೈನಲಿ ಮುಗ್ದಿದೆ ಆ್ಯಂಡ್ ಏನೇನು ಶಾಕ್ ಇತ್ತು ಗುರು ಇವತ್ತಿನ ಮಂಡ್ಯ ನೈಟ್ ರೋ ಅಲ್ಲಿ, ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಊಸೋಸ್ಗಳ ರಿಯೂನಿಯನ್ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ಜೇ ಊಸೋ ಅವರು ಮಾತ್ರ ಬರ್ತಾರೆ, ಅದಾದ್ಮೇಲೆ ಜಿಮ್ಮಿ ಊಸೋ ಅವರು ಬರ್ತಾರೆ ಅನ್ಕೊಂಡೆ, ಬಟ್ ಇಬ್ರು ಕೂಡ ಒಟ್ಟಿಗೆ ಬರ್ತಾರೆ. ಅದು ನನಗೆ ಇವತ್ತಿನ ಮಂಡ್ಯ ನೈಟ್ ರೋ ಅಲ್ಲಿ ತುಂಬಾನೇ ಖುಷಿ ಆಯ್ತು. ಇಬ್ರು ಕೂಡ ರಿಂಗಿಗೆ ಬರ್ತಾರೆ, ಮತ್ತೊಮ್ಮೆ ಥೀಮ್ ಸಾಂಗ್ ನ ಪ್ಲೇ ಮಾಡಿಸ್ಕೊಂಡು ಈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂಡ್ ಫೈನಲಿ ಹೇಳ್ತಾರೆ, ದ ಊಸೋಸ್ ಇನ್ ಯುವರ್ ಸಿಟಿ. ಸೊ ವಿಷನ್, ನಿಮ್ಮನ್ನ ನಾವಿವಾಗ ಡೈರೆಕ್ಟ್ ಆಗಿ ಕಾಲ್ ಔಟ್ ಮಾಡ್ತಾ ಇದೀವಿ. ಬ್ರಾನ್ಸನ್ ಅಂಡ್ ಬ್ರಾನ್ಸಿನ್ಸ್ ಏನೇ ಆಗಿರ್ಲಿ, ನೀವಿಬ್ರು ಕೂಡ ಈಗ ಇಲ್ಲಿಗೆ ಬನ್ನಿ ಅಂತ ಊಸಸ್ಗಳು ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವ್ರನ್ನ ಕರೀತಾರೆ. ಅಂಡ್ ಸಡನ್ ಆಗಿ ನಮಗೆ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬ್ರಾನ್ ಬ್ರೇಕರ್ ಅವರು ಹೇಳ್ತಾರೆ, ಜಿಮ್ಮಿ ಊಸೋ, ನೀನೇನಾದ್ರೂ ದಾರಿ ತಪ್ಪಿ ಇಲ್ಲಿಗೆ ಬಂದಿದ್ಯಾ? ಯಾಕಂದ್ರೆ ಇದು ಮಂಡ್ಯ ನೈಟ್ ರೋ ಸ್ಮ್ಯಾಕ್ ಡೌನ್ ಅಲ್ಲ, ಇದನ್ನ ವಿಷನ್ ರನ್ ಮಾಡುತ್ತೆ. ಅಂಡ್ ರೋಮನ್ ರೈನ್ಸ್ ಅವರು ಪಾಲಿಮಿನ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ, ಆಗ ನಾವು ನಮ್ಮ ಮೇಲೆ ಇರ್ತಕ್ಕಂತಹ ಕಂಟ್ರೋಲ್ ನ ಲೂಸ್ ಮಾಡ್ಕೊಂಡಿದೀವಿ ಅಂತ ನಮ್ಮ ಬ್ರಾನ್ ಬ್ರೇಕರ್ ಅವರು ಕೋಪದಿಂದ ಊಸೋಸ್ಗಳ ಮೇಲೆ ಅಟ್ಯಾಕ್ ಮಾಡೋ ರೀತಿ ಹೋಗ್ತಾರೆ. ಬಟ್ ನಮ್ಮ ಬ್ರಾನ್ಸನ್ ರೀಡ್ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ನಿಲ್ಲಿಸಿ, ನಮ್ಮ ಮಾತನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ ನೀವಿಬ್ರು ಕೂಡ. ಮೊದಲನೇದಾಗಿ ನನ್ನನ್ನ ಎಲ್ಲರೂ ಕೂಡ ಅಕ್ನಾಲೇಜ್ ಮಾಡಿ ಅಂತ ಹೇಳ್ತಾರೆ. ಇಡೀ ಕ್ರೌಡ್ ಓಟಿಸಿ ರೋಮನ್ ರೈನ್ಸ್ ಚಾಂಟ್ ನ ಮಾಡ್ತಾ ಇರುತ್ತೆ. ಅಂಡ್ ಆಗ ನಮ್ಮ ಬ್ರಾನ್ಸನ್ ರೀಡ್ ಅವರು ಹೇಳ್ತಾರೆ, ರೋಮನ್ ರೈನ್ಸ್ ಅವರ ಕಥೆನ ನಾವು ಈಗಾಗಲೇ ಮುಗಿಸಿದೀವಿ ಅಂಡ್ ಈಗ ಅದೇ ರೀತಿ ನಿಮ್ಮ ಕಥೆನೂ ಕೂಡ ಮುಗಿಸಿ ನಿಮ್ಮನ್ನು ಕೂಡ ನಾವು ಹಾಸ್ಪಿಟಲ್ಗೆ ಕಳಿಸ್ತೀವಿ ಅಂತ. ಅಂಡ್ ಆಗ ನಮ್ಮ ಜಿಮ್ಮಿ ಊಸೋ ಅವರು ಹೇಳ್ತಾರೆ, ಬ್ರಾನ್ ನಾವಿಲ್ಲಿ ದಾರಿ ತಪ್ಪಿ ಬಂದಿಲ್ಲ, ಬದಲಿಗೆ ಬೇಕು ಅಂತಾನೆ ಇಲ್ಲಿಗೆ ಬಂದಿದ್ವಿ ಅಂಡ್ ನಾವೀಗಾಗಲೇ ಆಡಮ್ ಪಿಯರ್ಸ್ ಅವರ ಬಳಿ ಮಾತಾಡಿ ರಸ್ಸಲ್ ಪೊಲೂಸಾಗೆ ನಿಮ್ಮ ಹಾಗೆ ನಮ್ಮ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಬುಕ್ ಕೂಡ ಮಾಡಿಸ್ಕೊಂಡಿದೀವಿ. ಬಟ್ ಏನು ವಿಚಾರ ಅಂದ್ರೆ, ನಮಗೆ ರಸ್ಸಲ್ ಪೊಲೂಸ್ ತನಕ ವೆಯ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂಡ್ ಈಗಲೇ ನಾವು ನಿಮ್ ಕಥೆನ ಮುಗಿಸ್ಬೇಕು ಅನ್ಕೊಂಡಿದ್ವಿ ಅಂತ ಅವರೆಲ್ಲರನ್ನು ಕೂಡ ರಿಂಗಿಗೆ ಕಾಲ್ ಔಟ್ ಮಾಡ್ತಾರೆ. ಸಡನ್ ಆಗಿ ಹಿಂದೆ ನಮ್ಮ ಎಲೆನೈಟ್ ಅವರು ಬಂದು ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಇಲ್ಲಿ ಚಿಕ್ಕದಾಗಿ ಒಂದು ಬ್ರಾಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಒಂದು ಟೈಮಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಎಲೆನೈಟ್ ಅವರ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಊಸೋಸ್ಗಳು ಬಂದು ಎಲೆನೈಟ್ ಅವ್ರನ್ನ ಕಾಪಾಡ್ತಾರೆ. ಅಂಡ್ ಇನ್ನ ಒಂದು ಟೈಮಲ್ಲಿ ನಮ್ಮ ಎಲೆನೈಟ್ ಆಗಿ ಜೇ ಊಸೋ ಅವರು ಬ್ರಾನ್ಸನ್ ರೀಡ್ ಅವ್ರನ್ನ ರಿಂಗ್ ಒಳಗಡೆ ಕರ್ಕೊಂಡು ಬಂದು ಸೂಪರ್ ಕಿಕ್ ಗಳ ಮೇಲೆ ಸೂಪರ್ ಕಿಕ್ ನೋಡಿತಾ ಇರ್ತಾರೆ. ಅಂಡ್ ಬ್ರಾನ್ ಬ್ರೇಕರ್ ಅವ್ರನ್ನು ಕೂಡ ರಿಂಗ್ ಒಳಗಡೆ ಕರ್ಕೊಂಡು ಬಂದು ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಬೇಕಾದ್ರೆ ಮಿಸ್ ಆಗಿ ನಮ್ಮ ಎಲೆನೈಟ್ ಅವರು ಜೇ ಊಸೋ ಅವರ ಮೇಲೇನೆ ಬಿದ್ದೋಗ್ಬೇಕಾಗಿರುತ್ತೆ. ಬಟ್ ಎಲೆನೈಟ್ ಅವರು ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೋತಾರೆ. ಬಟ್ ಹಿಂದೆಯಿಂದ ಓಡ್ ಬಂದಂತಹ ಬ್ರಾನ್ಸನ್ ರೀಡ್ ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಮ್ಮ ಎಲೆನೈಟ್ ಅವರು ಸೈಡಿಗೆ ಹೊರಟೋದಾಗ ಬ್ರಾನ್ಸನ್ ರೀಡ್ ಅವರು ಸೀದಾ ಹೋಗಿ ಜೇ ಊಸೋ ಅವರ ಮೇಲೇನೆ ಬಿದ್ದೋಗ್ತಾರೆ. ಅಂಡ್ ಇಲ್ಲಿ ಚಿಕ್ಕದಾಗಿ ನಮ್ಮ ಜೇ ಊಸೋ ಹಾಗೆ ಎಲೆನೈಟ್ ಅವರ ನಡುವೆ ಸಂಬಂಧಗಳು ಹಾಳಾಗುತ್ತೆ. ಏನೇ ಆಗ್ಲಿ, ಎಂಡಿಂಗ್ ಅಲ್ಲಿ ಜೇ ಊಸೋ, ಜಿಮ್ಮಿ ಊಸೋ ಹಾಗೆ ಎಲೆನೈಟ್ ಅವರು ರಿಂಗ್ ಮೇಲೆ ಸ್ಟ್ಯಾಂಡ್ ಟಾಲ್ ಆಗಿ ನಿಂತ್ಕೋತಾರೆ. ಓವರ್ ಆಲ್ ಮಂಡ್ಯ ನೈಟ್ ಓಪನಿಂಗ್ ಅದ್ಭುತವಾಗಿ ಆಗಿತ್ತು. ಇದಾದ್ಮೇಲೆ ನಮಗೆ ಎಜಿ ಸ್ಟೈಲ್ ಹಾಗೆ ಎಲ್ ಗ್ರಾಂಡೆ ಅಮೆರಿಕಾನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು. ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನ್ ಅವರ ಪರ್ಫಾರ್ಮೆನ್ಸ್ ಈ ಒಂದು ಮ್ಯಾಚ್ ಅಲ್ಲಿ ಇಷ್ಟ ಆಯಿತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಎಜಿ ಸ್ಟೈಲ್ ಅವರಿಗೆ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಇನ್ನೊಬ್ಬ ಎಲ್ ಗ್ರಾಂಡೆ ಅಮೆರಿಕಾನ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅವರು ಡಿಸ್ಟ್ರಾಕ್ಟ್ ಕೂಡ ಮಾಡ್ತಾರೆ. ಬಟ್ ಅಲ್ಲಿ ಎಜಿ ಸ್ಟೈಲ್ ಅವ್ರನ್ನ ಕಾಪಾಡೋದಕ್ಕೆ ಡ್ರ್ಯಾಗನ್ ಲೀ ಅವರು ಬರ್ತಾರೆ. ಡ್ರ್ಯಾಗನ್ ಲೀ ಅವರು ಬಂದು ಇನ್ನೊಬ್ಬ ಎಲ್ ಗ್ರಾಂಡೆ ಅಮೆರಿಕಾನ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಈ ಕಡೆ ಎಜಿ ಸ್ಟೈಲ್ ಅವರು ಎಲ್ ಗ್ರಾಂಡೆ ಅಮೆರಿಕಾನ್ ಅವರಿಗೆ ಸ್ಟೈಲ್ ಕ್ಲಾಶ್ ಔಟ್ ಆಫ್ ನೋವೇರ್ ಕನೆಕ್ಟ್ ಮಾಡಿ ಎಲ್ ಗ್ರಾಂಡೆ ಅಮೆರಿಕಾನ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಅಂಡ್ ಈ ಒಂದು ಮ್ಯಾಚ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನಮ್ಮ ಎಜಿ ಸ್ಟೈಲ್ ಅವರು ಒಂದು ಪೈಪ್ ಬಾಂಬ್ ಪ್ರೋಮೋನು ಕೂಡ ಕಟ್ ಮಾಡ್ತಾರೆ. ಎಜಿ ಸ್ಟೈಲ್ ಹಾಗೆ ಟ್ರಿಪಲ್ ಎಚ್ ಅವರ ನಡುವೆ ದೊಡ್ಡದಾಗಿ ಕಾಂಟ್ರವರ್ಸಿ ಆಗಿದೆ. ಅದೇನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಎಲೆನೈಟ್ ಅವರು ಕಿರ್ಚಾಡ್ತಾ ಇರ್ತಾರೆ, ನನಗೆ ಬ್ರಾನ್ಸಸ್ ಗಳ ಮೇಲೆ ಒಂದು ಮ್ಯಾಚ್ ಬೇಕು, ನಾನು ಒಬ್ಬನೇ ಅವರಿಬ್ಬರನ್ನು ಕೂಡ ನೋಡ್ಕೋಬೇಕು, ಬದಲಿಗೆ ರೆಸಲ್ ಪೊಲೋಸದಲ್ಲಿ ಊಸೋಸ್ ಗಳ ಮೇಲೆ ಅವರು ಟ್ಯಾಗ್ ಟೀಮ್ ಮ್ಯಾಚ್ ಆಡೋದಕ್ಕೆ ಹೋಗ್ತಾ ಇದ್ದಾರೆ. ಏನೇ ಆಗ್ಲಿ, ಇವತ್ತು ನನಗೆ ಯಾರ ಹೆಸರು ಬ್ರಾನ್ಸನ್ ನಿಂದ ಪ್ರಾರಂಭ ಆಗುತ್ತೋ ಅವರನ್ನ ನಾನು ಫೇಸ್ ಮಾಡಲೇಬೇಕು ಅಂತ ನಮ್ಮ ಎಲೆನೈಟ್ ಅವರು ಆಡಮ್ ಪಿಯರ್ಸ್ ಅವರ ಮೇಲೆ ಕಿರ್ಚಾಡ್ತಾ ಇರ್ತಾರೆ. ಅಂಡ್ ಸಿಕ್ಕಾಪಟ್ಟೆ ಕೋಪ ಕೂಡ ಮಾಡ್ಕೊಂಡಿರ್ತಾರೆ. ಇದಾದ್ಮೇಲೆ ನಮಗೆ ಲೈರಾ ವಾಲ್ಕೈರಾ ಹಾಗೆ ರೊಕೈಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮಂಡ್ಯ ನೈಟ್ ರೋನ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅಂಡ್ ಆ ರೇಂಜ್ ಗೆ ಇತ್ತು ಈ ಒಂದು ಮ್ಯಾಚ್. ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವರಿಬ್ರು ಕೂಡ ಸೇರ್ಕೊಂಡು ಇಂತ ಅದ್ಭುತವಾದ ಮ್ಯಾಚ್ ನ ಡೆಲಿವರ್ ಮಾಡ್ತಾರೆ ಅಂತ. ಬಟ್ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು. ಅಂಡ್ ನಮ್ಮ ಲೈರಾ ವಾಲ್ಕೈರಾ ಅವರ ಪರ್ಫಾರ್ಮೆನ್ಸ್ ಅದ್ಭುತವಾಗಿತ್ತು. ಅಂಡ್ ಲಿಟರಲಿ ಲೈರಾ ವಾಲ್ಕೈರಾ ಅವರಿಗೆ ಒಂದು ಡಿಫರೆಂಟ್ ಕ್ಯಾರೆಕ್ಟರ್ ನ ಕೊಟ್ರೆ ಅವರು ಇನ್ನೂ ಕೂಡ ಅದ್ಭುತವಾಗಿ ಪುಲ್ ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ರಾಕ್ಸಿನಿ ಪ್ರೀಸ್ ಅವರ ಇಂಟರ್ಫರೆನ್ಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದರಿಂದಾನೇ ಒಂದು ಟೈಮ್ ಅಲ್ಲಿ ನಮ್ಮ ಲೈರಾ ವಾಲ್ಕೈರಾ ಅವರಿಗೆ ರೊಕೈಲ್ ಅವರು ಟಾಪ್ ರೋಪ್ ಮೇಲಿಂದಾನೆ ಠಯಾನಾ ಬಾಂಬ್ ನ ಕನೆಕ್ಟ್ ಮಾಡಿ ವಾಲ್ಕೈರಾ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಜಿಮ್ಮಿ ಊಸೋ
ಊಸೋ ಹಾಗೆ ಜೇ ಊಸೋ ಅವರು ನೋಡೋದಕ್ಕೆ ಸಿಗ್ತಾರೆ. ಬೇಸಿಕಲಿ ನಮ್ಮ ಜಿಮ್ಮಿ ಊಸೋ ಅವರು ಜೇ ಊಸೋನ ಹುಡುಕ್ತಾ ಇರ್ತಾರೆ ಅಂಡ್ ಜೇ ಊಸೋ ಅವರು ತನ್ನ ಬ್ಯಾಗ್ ನ ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾರೆ. ಅಂಡ್ ಆಗ ನಮ್ಮ ಜಿಮ್ಮಿ ಊಸೋ ಅವರು ಜೇ ಊಸೋ ಬಳಿ ಹೋಗ್ಬಿಟ್ಟು, ಜೇ ನೀನು ಎಲ್ಲಿಗೆ ಹೋಗ್ತಾ ಇದೀಯಾ, ಇಷ್ಟು ಬೇಗ ಎಲ್ಲಿಗೆ ಹೋಗ್ತೀಯಾ, ನಾವಿವತ್ತು ಮೈನ್ ಇವೆಂಟ್ ಅಲ್ಲಿ ಎಲಿನೈಟ್ ಅವರ ಮ್ಯಾಚ್ ಅಲ್ಲಿ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಅಲ್ಲಿ ಇರಲೇಬೇಕು ಅಂತ ಕೇಳ್ತಾರೆ. ಅಂಡ್ ಆಗ ನಮ್ಮ ಜೇ ಊಸೋ ಅವರು ಹೇಳ್ತಾರೆ, ನಾನು ಹೆಲೆನೈಟ್ ಅವರಿಗೆ ಹೆಲ್ಪ್ ಮಾಡೋದ್ರಿಂದ ನನಗೇನ್ ಸಿಗುತ್ತೆ, ರೆಸಲ್ ಪೊಲೋಸದಲ್ಲಿ ನಮಗೇನಾದ್ರೂ ಅಡ್ವಾಂಟೇಜ್ ಆಗುತ್ತಾ, ಅಥವಾ ನಾನೇನಾದ್ರೂ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಮತ್ತೆ ಗೆಲ್ತೀನಾ, ಇಲ್ಲ ನನಗೆ ಅದರಿಂದ ಏನು ಕೂಡ ಹೆಲ್ಪ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಅವನ ಕಾರ್ನರ್ ಅಲ್ಲಿ ಇರೋದಿಲ್ಲ, ಬದಲಿಗೆ ನಾನು ರೆಸಲ್ ಪೊಲೋಸಾಗೆ ಪ್ಲಾನ್ಸ್ ಗಳನ್ನ ಮಾಡ್ತಾ ಇದ್ದೀನಿ ಅಂಡ್ ಮತ್ತೊಮ್ಮೆ ನಾನು ನನ್ನ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆದ್ಕೋಬೇಕು, ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ ಅಂತ ನಮ್ಮ ಜೇ ಊಸೋ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಜಿಮ್ಮಿ ಊಸೋ ಅವರು, ಜೇ ನಿನಗೆ ಏನಾಗಿದೆ, ನೀನ್ ಏನ್ ಮಾತಾಡ್ತಿದ್ಯಾ ಅನ್ನೋದು ನಿನಗೆ ಅರ್ಥ ಆಗ್ತಾ ಇದೆಯಾ, ಅಂಡ್ ನಿಜವಾಗ್ಲೂ ನೀನು ನಿಂತರ ಮಾತಾಡ್ತಾ ಇಲ್ಲ, ಬದಲಿಗೆ ರೋಮನ್ ರೈನ್ಸ್ ರೀತಿ ಮಾತಾಡ್ತಾ ಇದೀಯಾ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಜೇ ಊಸೋ ಅವರು, ಹೌದು ನಾನು ರೋಮನ್ ರೈನ್ಸ್ ಅವರ ರೀತಿನೇ ಮಾತಾಡ್ತಾ ಇದ್ದೀನಿ, ಯಾಕಂದ್ರೆ ಜೇ ಊಸೋ ಆಗಿ ಇಲ್ಲೇನು ಕೂಡ ಮಾಡೋದಕ್ಕೆ ಉಳಿದಿಲ್ಲ ಅಂತ ಹೇಳಿ ಅವರಲ್ಲಿಂದ ಹೊರಟೋಗ್ತಾರೆ. ನಮ್ಮ ಜಿಮ್ಮಿ ಊಸೋ ಅವರು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಲ್ಲಿ ನಿಂತ್ಕೊಬಿಡ್ತಾರೆ. ಅಂಡ್ ನಿಜವಾಗ್ಲೂ ಜೇ ಊಸೋ ಅವರ ಕ್ಯಾರೆಕ್ಟರ್ ಮತ್ತೊಮ್ಮೆ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಇದಾದ್ಮೇಲೆ ನಮಗೆ ಏಜೆಲಿ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಚಿಯರ್ಸ್ ಗಳನ್ನ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ನಮ್ಮ ಏಜೆಲಿ ಅವರು ಕೂಡ ತನ್ನ ಐಕಾನಿಕ್ ಎಂಟ್ರಿನ ಮಾಡಿ ರಿಂಗಿಗೆ ಬಂದು ಮೊದಲನೇದಾಗಿ ಸಾರಿನ ಕೇಳಿ ಅದಾದ್ಮೇಲೆ ಎಲ್ಲರನ್ನು ಕೂಡ ವೆಲ್ಕಮ್ ಮಾಡ್ತಾರೆ ಅಂಡ್ ಹೇಳ್ತಾರೆ, 10 ವರ್ಷ ಆಯ್ತು, 10 ವರ್ಷದಿಂದ ನಾನು ನಿಮ್ಮನ್ನ ಕಾಯಿಸ್ತಾನೆ ಇದ್ದೆ. ಅಂಡ್ ನಿಜ ಹೇಳ್ಬೇಕು ಅಂದ್ರೆ 10 ವರ್ಷದ ಹಿಂದೆ ನಾನು ಈ ಒಂದು ಕಂಪನಿಯಿಂದ ರಿಟೈರ್ಡ್ ಆಗಿದ್ದೆ ಅಂಡ್ ರೆಸ್ಲಿಂಗ್ ಇಂದಾನೇ ರಿಟೈರ್ಡ್ ಆಗಿದ್ದೆ, ಯಾಕಂದ್ರೆ ನನಗೆ ಅನಿಸ್ತಾ ಇತ್ತು ನಾನು ಈ ಒಂದು ಡಿವಿಷನ್ ಅಲ್ಲಿ ಎಲ್ಲದನ್ನು ಕೂಡ ಸಾಧಿಸಿದ್ದೀನಿ ಅಂತ. ಅಂಡ್ ಅದಕ್ಕೋಸ್ಕರ ನಾನು ನನ್ನ ಬೇರೆ ಕನಸುಗಳನ್ನ ಸಾಧಿಸಬೇಕು ಅಂತ ಇದರಿಂದ ಕಂಪ್ಲೀಟ್ ಆಗಿ ರಿಟೈರ್ಡ್ ಆಗಿದ್ದೆ. ಅಂಡ್ ಹೊರಗಡೆ ನಾನು ನನ್ನ ಹೆಲ್ತ್ ವಿಚಾರವಾಗೂ ಕೂಡ ತುಂಬಾನೇ ಫೈಟ್ ಮಾಡಿದ್ದೆ ಅಂಡ್ ಅದರಿಂದ ಎಲ್ಲದಕ್ಕೂ ಕೂಡ ನಾನು ಗೆದ್ದು ಬಂದೆ. ಅಂಡ್ ನಿಜವಾಗ್ಲೂ ನೀವೇನಾದ್ರೂ ಮೆಂಟಲ್ ಥಿಂಕಿಂಗ್ ಇಂದ ಬಳಲ್ತಾ ಇದ್ರೆ ನೀವು ನಿಮ್ಮ ಮೇಲೆ ಫೈಟ್ ಮಾಡಿ ಅಂಡ್ ನಿಮ್ಮ ಮೇಲೆ ಫೈಟ್ ಮಾಡಿದ್ರೆ ಅದು ನಿಜವಾಗ್ಲೂ ಕೂಡ ನಿಮ್ಮನ್ನ ಅದರಿಂದ ಹೊರಗಡೆ ತರುತ್ತೆ ಅಂತ ನಮ್ಮ ಏಜೆಲಿ ಅವರು ಹೇಳಿದ್ರು. ಅಂಡ್ ನಿಜವಾಗ್ಲೂ ಕೂಡ ಅದನ್ನ ನಾನು ಕೂಡ ಪರ್ಸನಲ್ ಆಗಿ ತಗೊಂಡಿದ್ದೀನಿ. ನಿಮ್ಗೇನಾದ್ರೂ ಆ ರೀತಿ ತೊಂದರೆ ಇದ್ರೆ ಅಥವಾ ನೀವೇನಾದ್ರೂ ಓವರ್ ಥಿಂಕರ್ ಆಗಿದ್ರೆ ನಿಮ್ಮ ಮೇಲೆ ನೀವು ಸಖತ್ತು ಫೈಟ್ ಮಾಡಿ ಅಂಡ್ ಅದರಿಂದನೇ ನೀವು ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ. ಇದಾದ್ಮೇಲೆ ಅವರು ಹೇಳ್ತಾರೆ, ನಾನು ಮನೇಲಿ ಕೂತ್ಕೊಂಡು ಮಂಡ್ಯ ನೈಟ್ ರೋಗಳನ್ನ ನೋಡ್ತಾ ಇದ್ದೆ, ನನ್ನ ಹಸ್ಬೆಂಡ್ ನ ನೋಡ್ತಾ ಇದ್ದೆ, ನನ್ನ ಹಸ್ಬೆಂಡ್ ಡ್ರೂ ಮ್ಯಾಕೆಂಟೈರ್ ಅವರ ಜೊತೆ, ಜಾನ್ ಸಿನಾ ಅವರ ಜೊತೆ, ಇನ್ನು ಕೆಲವೊಂದಷ್ಟು ಜನರ ಜೊತೆ ಫೈಟ್ ಮಾಡೋದನ್ನ ನೋಡ್ತಾ ಇದ್ದೆ ಅಂಡ್ ನಿಜವಾಗ್ಲೂ ಆಗ ನನಗೆ ಖುಷಿ ಆಗ್ತಾ ಇತ್ತು. ಬಟ್ ರೀಸೆಂಟ್ ಆಗಿ ನಾನು ನೋಡಿದೆ ಬೆಕ್ಕಿ ಲಿಂಚ್ ಅವರ ಜೊತೆ ಅವರ ಇಂಟರಾಕ್ಷನ್ ಅಂಡ್ ನಿಜವಾಗ್ಲೂ ಬೆಕ್ಕಿ ಲಿಂಚ್ ಅವರನ್ನು ನಾನು ತುಂಬಾನೇ ಇಷ್ಟಪಡ್ತೀನಿ, ಅವರ ಮೇಲೆ ತುಂಬಾನೇ ರೆಸ್ಪೆಕ್ಟ್ ಇದೆ ಅಂಡ್ ಬೆಕ್ಕಿ ಲಿಂಚ್ ಆಗಿ ನಾನು ಇಬ್ರು ಕೂಡ ಸಿಮಿಲರ್ ವೇ ಅಂತ ಅನ್ಕೊಂಡಿದ್ವಿ. ಬಟ್ ಯಾವಾಗ ಬೆಕ್ಕಿ ಲಿಂಚ್ ನನ್ನ ಹಸ್ಬೆಂಡ್ ಮೇಲೆ ಅಟ್ಯಾಕ್ ಮಾಡಿದ್ಲು ಅಂಡ್ ಆಗಿಂದಾನೆ ನನಗೆ ಬೆಕ್ಕಿ ಲಿಂಚ್ ಅವ್ರನ್ನ ಕಂಡ್ರೆ ಸಖತ್ತು ಕೋಪ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಬೆಕ್ಕಿ ಲಿಂಚ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬೆಕ್ಕಿ ಲಿಂಚ್ ಅವರು ಗ್ಲಾಸ್ ನ ಹಾಕೊಂಡು ಬಂದಿರ್ತಾರೆ, ಅದ್ ಯಾಕೆ ಅಂತಾನು ಕೂಡ ಅವರೇ ತಿಳಿಸ್ತಾರೆ. ಬೆಕ್ಕಿ ಲಿಂಚ್ ಅವರು ಬಂದು, ಏಜೆಲಿ ಸ್ವಲ್ಪ ಸುಮ್ನಿರು, ನೀನು ನನ್ನ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ತಗೊಂಡೋಗಿದ್ಯಾ ಅಂಡ್ ನಿಜವಾಗ್ಲೂ ಅದು ಈಗ ನನಗೆ ವಾಪಸ್ ಬೇಕು, ಅದು ನನಗೆ ವಾಪಸ್ ಸಿಕ್ತಾಗ ನಾನು ಅದನ್ನ ಆಯಿಲ್ ಎಲ್ಲ ಹಾಕಿ ತೊಳಿಬೇಕು, ಯಾಕಂದ್ರೆ ನಿನ್ನ ಹಸ್ಬೆಂಡ್ ನ ಮುಟ್ತಾಗ್ಲೂ ಕೂಡ ನಾನು ಅದೇ ರೀತಿ ಕೊಳ್ತೋಗಿದ್ದೆ ಅಂಡ್ ಆಗ ನನ್ನನ್ನ ವಾಶ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಟೈಮ್ ಆಯ್ತು. ನಾನು ಈ ಒಂದು ಡಿವಿಷನ್ ನ ಗ್ರೇಟೆಸ್ಟ್ ಸೂಪರ್ ಸ್ಟಾರ್, ಇದನ್ನ ನಾನು ಹೇಳ್ತಾ ಇಲ್ಲ, ಬದಲಿಗೆ ಸ್ಪೋರ್ಟ್ಸ್ ಇಲುಸ್ಟ್ರೇಟೆಡ್ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ತನ್ನ ಕನ್ನಡಕನ ತೆಗಿತಾರೆ ಅಂಡ್ ಅದರಲ್ಲಿ ನಮ್ಮ ಏಜೆಲಿ ಅವರು ಕಳೆದ ವಾರ ಹೊಡೆದಿರ್ತಾರಲ್ಲ ಆ ಒಂದು ಮಾರ್ಕ್ ಇರುತ್ತೆ ಅಂಡ್ ಆಗ ನಮ್ಮ ಏಜೆಲಿ ಅವರು ಹೇಳ್ತಾರೆ, ಓಕೆ ನಾನು ನಿನ್ನ ಕಣ್ಣನ್ನ ಗಮನಿಸಿರ್ಲಿಲ್ಲ, ನಾನು ಹೊಡೆದಂತಹ ಮಾರ್ಕು ಅಷ್ಟೊಂದು ಡೀಪ್ ಆಗಿದೆಯಾ ಅಂತ ಹೇಳಿ, ಓಕೆ ನಿನಗೆ ಇವಾಗ ಈ ಚಾಂಪಿಯನ್ಶಿಪ್ ಬೇಕು ಅಲ್ವಾ, ದಮ್ ಇದ್ರೆ ಈ ಒಂದು ಚಾಂಪಿಯನ್ಶಿಪ್ ನ ಬಂದು ತಗೋ ಅಂತ ಆ ಒಂದು ರಿಂಗ್ ಮೇಲ್ಗಡೆ ಆ ಒಂದು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಇಡ್ತಾರೆ. ನಮ್ಮ ಬೆಕ್ಕಿ ಲಿಂಚ್ ಅವರು ತಗೊಳ್ಳೋದಕ್ಕೆ ಹೋಗ್ತಾ ಇರ್ತಾರೆ, ಬಟ್ ಅವ್ರ ಕೈಯಲ್ಲಿ ಆಗ್ತಾ ಇರೋದಿಲ್ಲ, ಅವರು ಏಜೆಲಿ ಅವ್ರನ್ನ ಕಂಡ್ರೆ ಭಯ ಪಡ್ಕೋತಾ ಇರ್ತಾರೆ. ಇದಾದ್ಮೇಲೆ ಅವರು ಸೆತ್ ಫ್ರೀಕಿನ್ ರಾಲಿನ್ಸ್ ಅವ್ರನ್ನ ಕರೀತಾರೆ. ಸೆತ್ ರಾಲಿನ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೆತ್ ರಾಲಿನ್ಸ್ ಅವರು ಬಂದು, ಓಕೆ ಬೆಕ್ಕಿ ಲಿಂಚ್ ನಿನಗೆ ಇವಾಗ ಚಾಂಪಿಯನ್ಶಿಪ್ ಬೇಕಲ್ವಾ, ನಾನ್ ತಗೊಂಡ್ ಬಂದು ಕೊಡ್ತೀನಿ ಅಂತ ಏಜೆಲಿ, ಈಗ ನಾವಿಬ್ರು ಕೂಡ ಸೇರ್ಕೊಂಡು ಒಂದು ಸಿಂಪಲ್ ಡೀಲ್ ಮಾಡ್ಕೊಳ್ಳೋಣ, ನಾನು ಸೀದಾ ರಿಂಗಿಗೆ ಬರ್ತೀನಿ, ಆ ಒಂದು ಚಾಂಪಿಯನ್ಶಿಪ್ ನ ತಗೋತೀನಿ, ರಿಂಗ್ ಇಂದ ಕೆಳಗಡೆ ಇಳಿದು ಹೋಗ್ತಾ ಇರ್ತೀನಿ ಅಷ್ಟೇ, ಫುಲ್ ಸ್ಮೂತ್ ಆಗಿ ಇದನ್ನ ನಾವು ಮಾಡೋಣ ಅಂತ ನಮ್ಮ ಸೆತ್ ರಾಲಿನ್ಸ್ ಅವರು ಸೀದಾ ರಿಂಗ್ ಮೇಲ್ಗಡೆ ಬರ್ತಾರೆ. ಆ ಒಂದು ಚಾಂಪಿಯನ್ಶಿಪ್ ನ ತಗೊಳ್ಳೋದಕ್ಕೆ ಹೋಗ್ತಾರೆ, ಬಟ್ ನಮ್ಮ ಏಜೆಲಿ ಅವರು ಆ ಒಂದು ಚಾಂಪಿಯನ್ಶಿಪ್ ನ ಸೆತ್ ರಾಲಿನ್ಸ್ ಅವರು ತಗೊಳ್ಳೋದಕ್ಕೆ ಬಿಡ್ತಾ ಇರೋದಿಲ್ಲ. ಇದಾದ್ಮೇಲೆ ಹಿಂದೆಯಿಂದ ನಮಗೆ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ಸೀದಾ ಬಂದು ಬೆಕ್ಕಿ ಲಿಂಚ್ ಅವರ ಹಿಂದೆ ನಿಂತ್ಕೋತಾರೆ. ಬೆಕ್ಕಿ ಲಿಂಚ್ ಅವರು ಅದನ್ನ ನೋಡಿ ಎದುರ್ಕೋತಾರೆ. ಇದಾದ್ಮೇಲೆ ನಮ್ಮ ಸಿಎಂ ಪಂಕ್ ಅವರು ಸೀದಾ ರಿಂಗ್ ಒಳಗಡೆ ಹೋಗಿ ಸೆತ್ ರಾಲಿನ್ಸ್ ಅವರ ಮೇಲೆ GTS ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ, ಬಟ್ ನಮ್ಮ ಸೆತ್ ರಾಲಿನ್ಸ್ ಅವರು ಅದರಿಂದ ತಪ್ಪಿಸ್ಕೊಂಡು ಹೆಂಗೋ ಎಸ್ಕೇಪ್ ಆಗ್ಬಿಡ್ತಾರೆ. ಅಂಡ್ ಆಗ ನಮ್ಮ ಸೆತ್ ರಾಲಿನ್ಸ್ ಅವರು ಹೇಳ್ತಾರೆ, ನನಗಂತೂ ಸಾಕಾಯ್ತು, ನಿಮಗೆ ಬೇಕಾಗಿರೋದನ್ನ ನಾನು ಕೊಡ್ತಾ ಇದ್ದೀನಿ, ರಸ್ಸಲ್ ಪಲೂಜಾದಲ್ಲಿ ನಿಮ್ಮಿಬ್ಬರ ನಡುವೆ ಹಾಗೆ ನಮ್ಮಿಬ್ಬರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ನಾನು ಬುಕ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾರೆ. ಅಂಡ್ ಅದರಿಂದ ನಮ್ಮ ಬೆಕ್ಕಿ ಲಿಂಚ್ ಅವರಿಗೆ ಸೆತ್ ರಾಲಿನ್ಸ್ ಅವರ ಮೇಲೆ ತುಂಬಾನೇ ಕೋಪ ಬರುತ್ತೆ. ಅವರು ಸೆತ್ ರಾಲಿನ್ಸ್ ಅವರ ಮೇಲೆ ಕಿರ್ಚಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ನಮ್ಮ ಸೆತ್ ರಾಲಿನ್ಸ್ ಅವರು ಬೆಕ್ಕಿ ಲಿಂಚ್ ಅವರಿಗೆ ಸಮಾಧಾನ ಮಾಡ್ತಾ ಇರ್ತಾರೆ, ನಾವಿಬ್ರು ಕೂಡ ಸೇರ್ಕೊಂಡು ಇವರಿಬ್ಬರಿಗೆ ಬುದ್ಧಿನ ಕಲಿಸ್ಬೇಕು ಅಂತ. ಅಂಡ್ ಆಗ ನಮ್ಮ ಏಜೆಲಿ ಅವರು ಹೇಳ್ತಾರೆ, ನಮ್ಮಿಬ್ಬರಿಗೆ ಬೇಕಾಗಿದ್ನ ನೀವು ಕೊಟ್ಟಾಯ್ತು ಅಂಡ್ ನಿನಗೆ ಬೇಕಾಗಿರೋದನ್ನ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಏಜೆಲಿ ಅವರು ಆ ಒಂದು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ತಗೊಂಡು ಅದಕ್ಕೆ ಒಂದು
ಕಿಸ್ನ ಕೊಟ್ಟು ಆ ಒಂದು ಚಾಂಪಿಯನ್ಶಿಪ್ನ ಎಸಿತಾರೆ ಅಂಡ್ ಆ ಒಂದು ಚಾಂಪಿಯನ್ಶಿಪ್ ಸೀದಾ ಬಂದು ಬೆಕ್ಕಿ ಲಿಂಚ್ ಅವ್ರ ಹತ್ರ ಬೀಳುತ್ತೆ. ಅಂಡ್ ನಿಜವಾಗ್ಲೂ ಈ ಒಂದು ಸೆಗ್ಮೆಂಟ್ ಇತ್ತಲ್ಲ, ಪ್ಯೂರ್ ಗೋಲ್ಡ್ ಸೆಗ್ಮೆಂಟ್ ಅಂತಾನೆ ಹೇಳ್ಬಹುದು. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಅಂಡ್ ತುಂಬಾ ವರ್ಷಗಳಾಗಿತ್ತು ಈ ರೀತಿ ಮೆನ್ ಹಾಗೆ ಫೀಮೇಲ್ ನ ಜೊತೆಗೆ ಹಾಕೊಂಡು ಈ ರೀತಿ ಸೆಗ್ಮೆಂಟ್ ನ WWE ಕಂಪನಿಯಲ್ಲಿ ನೋಡಿದ್ದು. ಇದಾದ್ಮೇಲೆ ನಮಗೆ ರೂಸೆವ್ ಹಾಗೆ ಪೆಂಟಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಬೇಸಿಕಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ಸೆಟ್ ಆಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಅದ್ಭುತವಾಗಿತ್ತು ಮ್ಯಾಚ್. ನಮ್ಮ ಪೆಂಟಾ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂಡ್ ನಮ್ಮ ರೂಸೆವ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದೇ ಬೇಡ. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ರೂಸೆವ್ ಅವರು ಮಚ್ಕಾ ಕಿಕ್ ನ ಪೆಂಟಾ ಅವರಿಗೆ ಮಿಡ್ ಏರ್ ಅಲ್ಲೇ ಕನೆಕ್ಟ್ ಮಾಡಿ ಪೆಂಟಾ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ರೂಸೆವ್ ಅವರು ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಆಸ್ಕಾ ಹಾಗೆ ನಿಕ್ಕಿ ಬೆಲ್ಲಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಆಸ್ಕಾ ಅವರು ಇಂಪ್ರೆಸ್ ಇಂಪ್ಯಾಕ್ಟ್ ನ ಕನೆಕ್ಟ್ ಮಾಡಿ ಆಸ್ಕಾ ಲಾಕ್ ನ ಕನೆಕ್ಟ್ ಮಾಡೋದ್ರ ಮುಖಾಂತರ ನಿಕ್ಕಿ ಬೆಲ್ಲಾ ಅವ್ರನ್ನ ಟ್ಯಾಪ್ ಔಟ್ ಮಾಡಿಸಿ ಈ ಒಂದು ಮ್ಯಾಚ್ ಅಲ್ಲಿ ಆಸ್ಕಾ ಅವರು ವಿನ್ ಆಗಿದ್ದಾರೆ. ಅಂಡ್ ಅದು ನನಗೆ ಸಿಕ್ಕಾಪಟ್ಟೆ ಶಾಕ್ ಆಯ್ತು, ನಿಕ್ಕಿ ಬೆಲ್ಲಾ ಅವರು ಟ್ಯಾಪ್ ಔಟ್ ಮಾಡಿದ್ರಲ್ಲ ಅಂತ. ನಿಕ್ಕಿ ಬೆಲ್ಲಾ ಅವರ ಬುಕಿಂಗ್ ನ WWE ಅವರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಆಶ್ಚರ್ಯ ಕೂಡ ಆಗ್ತಾ ಇದೆ. ನಿಕ್ಕಿ ಬೆಲ್ಲಾ ಅವರು ಕಂಪನಿಗೆ ಮತ್ತೊಮ್ಮೆ ರಿಟರ್ನ್ ಆಗಿರೋದು ತನ್ನನ್ನ ತಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ. ಬಟ್ ಈ ರೀತಿ ಪ್ರೂವ್ ಮಾಡ್ಕೋತಾ ಇದ್ರೆ ಖಂಡಿತವಾಗ್ಲೂ ಅವರನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಎಲೆ ನೈಟ್ ಅವರು ತನ್ನ ಮ್ಯಾಚ್ ಗೆ ರೆಡಿ ಆಗ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಜಿಮ್ಮಿ ಊಸೋ ಅವರು ಬಂದು ಜೇ ಊಸೋ ಅವರ ಮೇಲೆ ಇವತ್ತಿನ ಬೆಳಿಗ್ಗೆ ಆದಂತಹ ಸೆಗ್ಮೆಂಟ್ ಅಲ್ಲಿ ಏನಾಯ್ತು, ಅದು ನೀನ್ ಬೇಕು ಅಂತ ಮಾಡಿಲ್ಲ ಅಲ್ವಾ ಅಂತ ಕೇಳ್ತಾರೆ. ಅಂಡ್ ಆಗ ನಮ್ಮ ಎಲೆ ನೈಟ್ ಅವರು ಹೇಳ್ತಾ ಇರ್ತಾರೆ, ಇಲ್ಲ ನಾನು ಬೇಕು ಅಂತ ಮಾಡಿಲ್ಲ, ಅದು ಒಂದು ಆಕ್ಸಿಡೆಂಟ್ ಅಷ್ಟೇ. ಬದಲಿಗೆ ಜೇ ಊಸೋ ಅವರು ನನಗೆ ತುಂಬಾನೇ ತೊಂದರೆನ ಕೊಟ್ಟಿದ್ದಾರೆ. ಅಂಡ್ ಇಷ್ಟೊತ್ತಿಗೆ ಅವ್ರೇನಾದ್ರೂ ಇಲ್ಲ ಅಂದಿದ್ರೆ ನಾನು ವರ್ಲ್ಡ್ ಹೈವೇ ಚಾಂಪಿಯನ್ ಆಗ್ತಾ ಇದ್ದೆ. ಅಂಡ್ ನೀನಿಲ್ಲ ಅಂದಿದ್ರೆ ನಾನು ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ ಆಗ್ತಾ ಇದ್ದೆ. ಏನೇ ಆಗ್ಲಿ ನೀನಿವತ್ತು ನನಗೆ ಹೆಲ್ಪ್ ಮಾಡಬೇಕು ಅಂದ್ರೆ ನನ್ನ ಮ್ಯಾಚ್ ಅಲ್ಲಿ ಬರಬೇಡ ಅಂತ ಹೇಳಿ ನಮ್ಮ ಎಲಿನೈಟ್ ಅವರು ಹೊರಟೋಗ್ತಾರೆ. ನಮಗೆ ಎಲಿನೈಟ್ ಹಾಗೆ ಬ್ರಾನ್ಸನ್ ರೀಡ್ ಅವರ ನಡುವೆ ಶೋನ ಮೈನ್ ಇವೆಂಟ್ ಅಲ್ಲಿ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು. ಅಂಡ್ ರಿಂಗ್ ಸೈಡ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಕೂಡ ಇರ್ತಾರೆ. ಅಂಡ್ ಅವರ ಕಡೆಯಿಂದನೂ ಕೂಡ ಇಂಟರ್ಫರೆನ್ಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಎಲಿನೈಟ್ ಅವರು ಟಾಪ್ ರೋಪ್ ಮೇಲಿಂದ ಎಲ್ಬೋ ಟಾಪ್ ನ ಕನೆಕ್ಟ್ ಮಾಡಿ BFT ನ ಕನೆಕ್ಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಬಟ್ ಬ್ರಾನ್ ಬ್ರೇಕರ್ ಅವರು ಇಂಟರ್ಫೈರ್ ಮಾಡ್ತಾರೆ. ನಮ್ಮ ಎಲಿನೈಟ್ ಅವರ ಗಮನ ಬ್ರಾನ್ ಬ್ರೇಕರ್ ಅವರ ಮೇಲೆ ಹೋದಾಗ ನಮ್ಮ ಬ್ರಾನ್ಸನ್ ರೀಡ್ ಅವರು ಎಲಿನೈಟ್ ಅವರಿಗೆ ಡೆತ್ ವ್ಯಾಲಿ ಡ್ರೈವರ್ ನ ಕನೆಕ್ಟ್ ಮಾಡಿ ಎಲಿನೈಟ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ಬ್ರಾನ್ಸನ್ ರೀಡ್ ಅವರು ವಿಕ್ಟರಿನ ಗಳಿಸ್ಕೋತಾರೆ. ಗೆದ್ದಾದ್ಮೇಲೆ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಸೇರ್ಕೊಂಡು ಎಲಿನೈಟ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಅವರನ್ನ ಕಾಪಾಡೋದಕ್ಕೆ ಜಿಮ್ಮಿ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಜಿಮ್ಮಿ ಊಸೋ ಅವರು ಬಂದು ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಇಬ್ಬರಿಗೂ ಕೂಡ ಸೂಪರ್ ಕಿಕ್ ಗಳನ್ನ ಕನೆಕ್ಟ್ ಮಾಡ್ತಾರೆ. ಬಟ್ ಬ್ರಾನ್ ಬ್ರೇಕರ್ ಅವರು ಜಿಮ್ಮಿ ಊಸೋಗೆ ಒಂದು ಮ್ಯಾಸಿವ್ ಸ್ಪಿಯರ್ ನ ಕನೆಕ್ಟ್ ಮಾಡಿ ಅವ್ರ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದಾಗ ಅವರನ್ನ ಕಾಪಾಡೋದಕ್ಕೆ ಜೇ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಜೇ ಊಸೋ ಅವರು ಬರ್ತಾರೆ. ಅವರು ಕೂಡ ಇಬ್ಬರಿಗೂ ಸೂಪರ್ ಕಿಕ್ ಗಳ ಮೇಲೆ ಸೂಪರ್ ಕಿಕ್ ಗಳನ್ನ ಕನೆಕ್ಟ್ ಮಾಡ್ತಾ ಇರ್ತಾರೆ. ಬಟ್ ಬ್ರಾನ್ ಬ್ರೇಕರ್ ಅವರು ಜೇ ಊಸೋಗೂ ಕೂಡ ಒಂದು ವಿಕೆಟ್ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಇದಾದ್ಮೇಲೆ ಜೇ ಊಸೋ ಹಾಗೆ ಜಿಮ್ಮಿ ಊಸೋ ಇಬ್ಬರನ್ನು ಕೂಡ ಮಲಗಿಸಿ ಬ್ರಾನ್ಸನ್ ರೀಡ್ ಅವರು ಟಾಪ್ ರೋಪ್ ಮೇಲಿಂದ ಸುನಾಮಿನ ಕನೆಕ್ಟ್ ಮಾಡೋದಕ್ಕೆ ಹೋಗ್ಬೇಕು. ಅಷ್ಟೊತ್ತಿಗೆ ಎಲಿನೈಟ್ ಅವರು ಒಂದು ಸ್ಟೀಲ್ ಚೇರ್ ನ ತಗೊಂಡು ಬಂದು ಬ್ರಾನ್ಸನ್ ರೀಡ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರಿಬ್ಬರನ್ನು ಕೂಡ ರಿಂಗ್ ಇಂದ ಹೊರಗಡೆ ಆಗ್ತಾರೆ. ಅಂಡ್ ಈ ಕಡೆ ಜೇ ಊಸೋ ಹಾಗೆ ಜಿಮ್ಮಿ ಊಸೋನ ಎಲಿನೈಟ್ ಅವರು ಕಾಪಾಡಿದ್ದಾರೆ. ಈ ರೀತಿ ಅನ್ಕೊಂಡು ಒಂದು ಹ್ಯಾಪಿ ಎಂಡಿಂಗ್ ನ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಬಟ್ ಸಡನ್ ಆಗಿ ಔಟ್ ಆಫ್ ನೋ ವೇರ್ ನಮ್ಮ ಜೇ ಊಸೋ ಅವರು ಎಲಿನೈಟ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಲಿಟರಲಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಡನ್ ಆಗಿ ಜೇ ಊಸೋ ಅವರು ಎಲಿನೈಟ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ ಜಿಮ್ಮಿ ಊಸೋ ಜೊತೆ ನಿಂತ್ಕೋತಾರೆ. ಕಾದ್ ನೋಡ್ಬೇಕು ನಮ್ಮ ಜೇ ಊಸೋಗೆ ಏನ್ ಆಗ್ತಾ ಇದೆ ಅಂತ. ಓವರ್ ಆಲ್ ಈ ರೀತಿ ಟ್ವಿಸ್ಟೆಡ್ ಮಂಡೇ ನೈಟ್ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಇವತ್ತಿನ ಮಂಡೇ ನೈಟ್ ಅದ್ಭುತವಾಗಿತ್ತು. ಅಷ್ಟೊಂದೇನು ಬಿಗ್ ಇಂಪ್ಯಾಕ್ಟ್ ಇರ್ತಕ್ಕಂತಹ ವಿಚಾರ ನೋಡೋದಕ್ಕೆ ಸಿಗ್ಲಿಲ್ಲ ಅಂದ್ರೂ ಕೂಡ ಟ್ವಿಸ್ಟೆಡ್ ಅಂತೂ ಖಂಡಿತವಾಗ್ಲೂ ಸಖತ್ತಾಗಿತ್ತು. ಅದಕ್ಕೋಸ್ಕರ ಇವತ್ತಿನ ಮಂಡೇ ನೈಟ್ ರೋಗೆ ನಾನು 4.75 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನ್ನಿಸ್ತು ಇವತ್ತಿನ ಮಂಡೇ ನೈಟ್ ರೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.